ಗೈಸ್ ಬೇಗ ಕಮೆಂಟ್ ಹಾಕಿ, ಈ ಗಾಡಿ ಇರಲ್ಲ ಬೇರೆ ಗಾಡಿ ಇನ್ನೂ ನೋಡೋಣವಾ. ಗಾಡಿ ಎಲ್ಲ ಪ್ರೀತಿ ತಗೊಂಡ್ಬಿಟ್ರೆ ನಮ್ಮ ಪಾಪು ನಮ್ಮ ಅಕ್ಕ ಉದಯ್ ಎಷ್ಟು ಅರ್ಚಾಡ್ತಾರದ್ರ ನಾನು ನಮ್ಮಂಗೂ ತಗೊಂಡ್ರೆ ಪಕ್ಕ ಇಲ್ಲಿ ನಿಲ್ಸ್ಬಿಡ್ತೀನಿ. ನಿತ್ಕೊಳಮ್ಮ ಹೊರಗಡೆ ನೋಡೋ ದೇಶ ಹೆಂಗೆ ಅಂತ. ಇದೇನು ಬಟ್ಟೆನ ಇದೇ ಬೇಕಂತ ತಗೊಂಡೋಗಿ ಇಟ್ಕೊಂಬಿಡಕ್ ಮನೆಗೆ 18-20 ಲಕ್ಷ ಕಾರು ಹಿಂಗೆ ಎತ್ಕೊಂತ ಕೂತ್ಬೇಕು ಟಾಕ ಟಕ ಟಕ ಟಕ. ಹಾಂ ಗೈಸ್ ಅಡ್ಜಸ್ಟ್ ಮಾಡ್ತಿದ್ದೀನಿ, ಸೀಟು ಮೇಲ್ ಬರ್ತಾ ಇದೆ. ಓ ಮೈ ಗಾಡ್, ನನ್ನ ತಮ್ಮ ಮೊನ್ನೆ ಒಂದು ಟ್ಯಾಟೂ ಹಾಕ್ಸ್ಕೊಂಬಂದಿಯಾನೆ 30,000 ಕೊಟ್ಟು. ತಗೊಂಬಿಡೋಣ ಕಾರ್ನ? ಒಳ್ಳೇದಾಗ್ಲಿ ತಗೊಳ್ರಿ. ತಗೊಳ್ರಿ, ಅದು ಏನ್ ಬೇರೆಯವ್ರಿಗೆ ಹೇಳ್ತಿದ್ಯಾ ನಾವು ತಗೊಳ್ಳಲ್ಲ ಅಂತಿದ್ಯಾ? ದೊಡ್ಡ ಗಾಡಿ ಬೇಕು, ದೊಡ್ಡ ಕಾರ್. ದೊಡ್ಡ ಗಾಡಿ, ದೊಡ್ಡ ಕಾರ್. ಹಂಗಾರೆ ಫಾರ್ಚುನರ್ ಇಸ್ಕೊಂಬಿಡೋಣ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್ ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಕ್ರೇಜಿ ಆಗಿರುತ್ತೆ, ಯಾಕಂದರೆ ಇಷ್ಟು ವರ್ಷದ ಕನಸು ಇವಾಗ ಫೈನಲಿ ಕಾರ್ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಅದು ಏನು ಗೊತ್ತಾ, ಲಾಸ್ಟ್ ಟೈಮ್ ಎಲ್ಲ ಒಂದ್ಸತಿ ನಾವು ಕಾರ್ ಬುಕ್ಕು ಕೂಡ ಮಾಡಿದ್ವಿ, ವಿಡಿಯೋ ಮಾಡಿದ್ದೆ ನಾನು. ಅದು ಏನಾಯ್ತೋ ಗೊತ್ತಿಲ್ಲ, ಕ್ಯಾನ್ಸಲ್ ಆಗೋಯ್ತು, ತೊಗೊಳಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಈ ಸರಿ ಫುಲ್ ಡಿಸೈಡು, ಬಿಡಂಗೆ ಇಲ್ಲ, ತೊಗೋಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಸೊ ಯಾವ ಕಾರ್ ಬೇಕಂತ ನಾವು ಡಿಸೈಡ್ ಮಾಡಿಲ್ಲ, ಹೋಗ್ಬಿಟ್ಟು ಬ್ರ್ಯಾಂಡ್ಗಳು ಚೆಕ್ ಮಾಡಿ ಕಾರ್ಗಳು ನೋಡಿಬಿಟ್ಟು ಯಾವ್ದು ನಮಗೆ ಇಷ್ಟ ಆಗುತ್ತೆ ಅದರಲ್ಲೊಂದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ನನ್ನ ತಮ್ಮಂಗೆ ಕೇಳೋಣ ಯಾವ ಗಾಡಿ ತೊಗೊಳ್ಳೋಣ ಅಂತ. ಯಾವ್ದು ಬೇಕಾ ಕಾರು, ಯಾವ್ದು ತಗೊಳ್ಳೋಣ? ಹೋಗಿ ಕಿಯಾಗ ಹೋಗಿ ನೋಡೋಣ, ಅದಾದ್ಮೇಲೆ ಹೊಂಡಾಯಿಗೆ ಹೋಗಿ ನೋಡೋಣ. ಯಾವುದಕ್ಕೆ? ಹೊಂಡಾಯಿ ಹೋಗಿ ನೋಡೋಣ. ಎಲ್ಲ ಶೋರೂಮ್ ಒಂದೊಂದ್ಸಲ ವಿಸಿಟ್ ಹಾಕೋಣ. ಯಾವ್ದು ಇಷ್ಟ ಆಗುತ್ತೆ ಅದನ್ನ ಎತ್ಕೋಣ. ಓಕೆ ಬೈಸ್, ಏನಂದ್ರೆ ಇದರಲ್ಲಿ ಹ್ಯುಂಡೈಯಲ್ಲಿ ಕ್ರೆಟಾ ಸೈಕ್ ಆಗೈತೆ, ಸೊ ಅದೊಂದು ಚೂರು ಚೆಕ್ ಮಾಡೋಣಂತೆ. ಆಮೇಲೆ ಕಿಯಾದಲ್ಲಿ ಸಲ್ಟೋಸ ಸೋನೆಟ್, ಇವೆರಡರಲ್ಲಿ ಯಾವ್ದು ದೊಡ್ಡದಂತ ಗೊತ್ತಾಗ್ತಿಲ್ಲ ನನಗೆ. ಅವೆರಡರಲ್ಲಿ ಒಂದು ಯಾವ್ದಾರು ಒಂದು ನೋಡೋಣಂತೆ. ನಮ್ಮಂಗೆ ಕೇಳಿದ್ರೆ ಬ್ರ್ಯಾಂಡ್ಗೇನು ಗೊತ್ತಾಗಲ್ಲ, ಆದರೂ ಕೇಳ್ತೀವಿ, ನೋಡೋಣ ಏನಂತಾರೆ. ಅಮ್ಮ ನಿಂಗೆ ಯಾವ್ದು ಬೇಕಮ್ಮ ಕಾರು? ಯಾವ ಕಾರ್ ಬೇಕು? ದೊಡ್ಡ ಗಾಡಿ ಬೇಕು, ದೊಡ್ಡ ಕಾರ್. ದೊಡ್ಡ ಗಾಡಿ, ದೊಡ್ಡ ಕಾರ್. ಹಂಗಾರೆ ಫಾರ್ಚುನರ್ ಇಸ್ಕೊಂಬಿಡೋಣ. ಫಾರ್ಚುನರ್ ತಗೋಣ. ಫಾರ್ಚುನರ್ ಅಂದ್ರೆ ದೊಡ್ಡ ಗಾಡಿ, 7 ಜನ ಕೂತ್ಕೊಳ್ಳೋದು, 7 ಸೀಟರ್ ಗಾಡಿ. ಅದು ತಗೊಳ್ಳೋಣ? ಅದು ಬೇಡ. ಓಕೆ, ನಾನು ಪ್ರೀತು ನಾನು ಅನ್ಕೊಂಡಿರೋದು ಇವಾಗ ಕ್ರೆಟಾ ಇಲ್ಲಾಂದ್ರೆ ಕಿಯಾ, ಇವೆರಡರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಿ ಒಂದು ಚೂಸ್ ಮಾಡೋಣ ಅನ್ಕೊಂಡಿದ್ದೀವಿ. ಏನಂತೀಯ? ನಿಮ್ಮ ಇಷ್ಟ, ನೀವು ಯಾವ್ದು ಅದನ್ನು ತೊಗೊಂಬರ್ರಿ. ಸೊ ಏನಪ್ಪ ಅಂದರೆ ನಮಗೆ ಅಷ್ಟೇ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ, ಸೊ ಹಂಗಾಗಿ ಅದೊಂದು ಮೇನ್ ಪ್ರಾಬ್ಲಮ್ಮು. ಆ್ಯಂಡ್ ಥಿಂಗ್ ಈಸ್ ಏನಂದರೆ ಮಕ್ಕಳಿದಾರಲ್ಲ ಮನೇಲಿ, ಸೊ ಅಮ್ಮ ಬರೋಕ್ಕಾಗಲ್ಲ. ನಾನು ನನ್ನ ತಮ್ಮ ಮತ್ತು ನವೀನ್ ಬ್ರೋ ಶೋರೂಮಿಗೆ ಹೊರಟಿದ್ದೀವಿ. ಸ್ವೀಟಿ ಊಟ ಮಾಡ್ತಾವಳೆ, ನಮ್ಮ ಪಾಪು ಹುಷಾರಿಲ್ಲ, ಅವ್ನು ಬೇರೆ ಮಲ್ಕೊಂಡಿದ್ದಾನೆ, ಅಕ್ಕ ಡ್ಯೂಟಿ ಹೋಗಿದ್ದಾಳೆ. ಆ ಒಂದು ರೀಸನ್ಗೆ ನಾವಿಬ್ಬರೇ ಹೋಗೋಕ್ಕೆ ಸಾಧ್ಯ ಆಗೋದು. ಸೊ ಹಂಗಾಗಿ ನಾವು ಹೋಗ್ತೀವಿ. ಆಮೇಲೆ ನಮಗೆ ಬಂದುಬಿಟ್ಟು ಫೋಟೋ ತೋರಿಸ್ತೀನಿ, ಯಾವ್ದು ಇಷ್ಟ ಆಗುತ್ತೋ ಅದು ಜೈ ಅಂದ್ಬಿಡೋಣ. ಆಗಿದ್ದಾವಲ್ಲಿ ತಗೊಂಡೇ ಬಿಡೋಣ. ಏನಂತೀಯಮ್ಮ? ತಗೊಂಬಿಡೋಣ ಕಾರ್ನ? ಒಳ್ಳೇದಾಗ್ಲಿ ತಗೊಳ್ರಿ. ತಗೊಳ್ರಿ, ಅದು ಏನ್ ಬೇರೆಯವ್ರಿಗೆ ಹೇಳ್ತಿದ್ಯಾ ನಾವು ತಗೊಳ್ಳಲ್ಲ ಅಂತಿದ್ಯಾ? ತಗೊಳ್ಳೋಣ. ಹಂಗೆ ಹೊಸ ಕಾರ್ ತಗೊಳ್ಳೋಣ. ಹೊಸ ಕಾರ್ ತಗೊಳ್ಳೋಣ. ಗುಡ್ ಗರ್ಲ್. ಓಕೆ ವೈಸ್, ಬೆಳಿಗ್ಗೆ ರೈಡ್ ಹೋಗಿದ್ವಿ, ಹೆಲ್ಮೆಟ್ ಹಾಕೊಂಡೆ ಸುಮಾರು ದಿನ ಆದಮೇಲೆ ಹೆಡ್ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿದೆ. ಆದರೂ ಇದೇ ಪೇಯ್ನಲ್ಲಿ ಹೋಗ್ಬೇಕು ಇವಾಗ. ಗೈಸ್ ಹೊರಟಿದ್ದೀವಿ, ನಮ್ಮ ನವೆಂಬರ್ ಬಂದರು. ನನ್ನ ತಮ್ಮ ಟ್ಯಾಟೋ ಹಾಕ್ಸ್ಕೊಂಡಿದ್ದೆ, ನಾನು ತೋರಿಸ್ತೀನಿ ತಮ್ಮರಲ್ಲಿ. ನೋಡು ಹೆಂಗೈತೆ, ಹುಲಿ ಹುಲಿ ಹುಲಿ. ಬೀಸ್ಟು ಜೊತೆಗೆ R15 2 ಗಾಡೀಲಿ ಹೋಗ್ತಾ ಇದ್ದೀವಿ. ಇವ್ರು KTM ತಂದಿದ್ರೆ 3 ಗಾಡಿಯಿಂದ 3 KTM, 2 KTM ಒಂದು R15 ಹೋಗ್ತಿದ್ವಿ. ಬಟ್ ಅವ್ರು ಸ್ಕೂಟಿ ತಂದಿದ್ದಾರೆ. ಲೆಟ್ಸ್ ಗೋ ಬ್ರೋ. ಶೋರೂಮ್ ಒಳಗೆ ಬಂದಾಯಿತು, ಗಾಡಿ ಒಂದು ನೋಡ್ತಾ ಇದ್ದೀವಿ. ಇದು ಟಾಪ್ ಎಂಡ್ ಅಂತೆ, ಕಿಂಗ್ ಅಂತ ಹೆಸರು ಇದ್ರದ್ದು. ಸೊ ನಾವು ಕೇಳ್ತಿರೋದು ಅಲ್ಲಿದೆ ಗಾಡಿ, ಅದನ್ನು ತೋರಿಸ್ತೀನಿ. ಫಸ್ಟ್ ನಿಮಗೆ ಕಿಂಗ್ ತೋರಿಸ್ತೀನಿ. ಬ್ರೋ ಕೂತ್ಕೊಳ್ಳಿ ಬ್ರಾ, ನೀವು ನಾನು ಆ ಕಡೆ ಬರಲಾ? ನಾನು ಡ್ರೈವರ್ ಸೀಟಿಗೆ ಬಂದ್ಬಿಡ್ಲಾ? ಇಲ್ಲೇನೋ ಐತೆ. ಓ ಮೈ ಗಾಡ್, ಸೋ ಕ್ರೇಜಿ ಗಾಡಿ ಗುರು ಇದು. ಫುಲ್ಲು ನೋಡಿ ಆಟೋಮೆಟಿಕ್. ಏನು ಬ್ರಾ? ಹ್ಯಾಂಡ್ ಬ್ರೇಕ್ ಇಲ್ಲ, ಬಟನ್ ಎತ್ಬಿಡು ನಿಂತ್ಕೊಂಡ್ಬಿಡುತ್ತೆ. ಇದು ಮ್ಯಾನ್ಯಲ್ ಗಾಡಿ ಗೈಸ್, ಇದು ಆಟೋಮೆಟಿಕ್ ಅಲ್ಲ. ಕಂಫರ್ಟ್ ಇದೆಲ್ಲ ನಿಮಗೆ, ಹೈಟಿಗೆ ಕರೆಕ್ಟ್ ಐತೆ ಬ್ರೋ ಇದು ಅಲ್ವಾ? ನೀವು ಕುತ್ಕೊಂಡ್ರೆ ಒಳ್ಳೆ ಚಿಕ್ಕ ಮಗು ಕುತ್ಕೊಂಡು. ಇಲ್ಲ, ಇದು ಅಡ್ಜಸ್ಟಬಲ್ ಸೀಟು. ಇಲ್ಲ, ಇಲ್ಲಿ ತಗಡೆ ಐತೆ, ಅಡ್ಜಸ್ಟ್ ಮಾಡ್ಕೋಬೋದು ಹೆಂಗೆ ಬೇಕಂಗೆ. ಸೀಟು ಹೈಟು ವೆಯ್ಟು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದಕ್ಕೆ ಮಸ್ತ್ ಇಷ್ಟ ನನಗಿದು. ಹೆಂಗಿದೆ, ಒಳ್ಳೆ ಡಿಸ್ಪ್ಲೇ ಐತಲ್ಲ. ಸನ್ ರೂಫ್ ನೋಡು, ಫುಲ್ ಸನ್ ರೂಫ್ ಬ್ರಾ, ಇಲ್ಲಿಂದ ಅಲ್ಲೇವರೆಗೂ. ಅಜ್ಜಿ ಅಲ್ಲಿ ಅಷ್ಟು ಓಪನ್ ಆಗಲ್ಲ ಅಪ್ಪಾಜಿ. ಯಾವುದು? ಫುಲ್ ಓಪನ್ ಆಗುತ್ತೆ. ಇದು ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಇದಿಷ್ಟೇ, ಇದಿಷ್ಟೇ. ಇದು ಮಾತ್ರ ಫುಲ್ ಓಪನ್ ಆಗುತ್ತೆ, ತಿಂದೇವರೆಗೂ.
ಹಾಂ ಗೈಸ್ ಅಡ್ಜಸ್ಟ್ ಮಾಡ್ತಿದ್ದೀನಿ, ಸೀಟು ಮೇಲೆ ಬರ್ತಾಯಿದೆ. ಓ ಮೈ ಗಾಡ್, ಎಲೆಕ್ಟ್ರಾನಿಕ್ ಇದು, ಕಂಪ್ಲೀಟ್ ಎಲೆಕ್ಟ್ರಾನಿಕ್. ನೋಡಿ ಎಷ್ಟು ಕಂಫರ್ಟ್ ಇದೆ. ಆಮ್ರೆಸ್ಟ್ ಐತೆ, ಫುಲ್ ಹಿಂಗೆ ಸ್ಟೇರಿಂಗ್ ಹಿಡ್ಕೊಂಡು ಗತ್ತಲ್ಲಿ ಹೊಡಿತಿದ್ರು ಅಜ್ಜಿ. ಡಿಪ್ಪರ್ ಡಿಪ್ಪರ್ ಹೊಡ್ಕೊಂಡು ಗಾಡಿ ಹೋಗ್ತಾ ಇದ್ರೆ ಸೈಡಿಗೆ ಹಿಂಗೆ ಹೋಗ್ಬಿಡ್ತಾರಲ್ಲ, ಬರೋರಲ್ಲ. ಸೊ ಕ್ರೇಜಿ. ಆ್ಯಂಡ್ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಏನಪ್ಪ ಅಂದರೆ ಟಾಪ್ ಆ್ಯಂಡ್ ಅಲ್ವಾ, ಇದರಲ್ಲಿ ಲೆದರ್ ಸೀಟ್ಸ್ ಬರುತ್ತೆ, ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಅದೊಂದು ಬೆನಿಫಿಟ್ ಇದೆ. ಮತ್ತು ಇನ್ನೂ ಏನೋ ಚೇಂಜಸ್ ಇದೆ ಅಂತೆ, ಇನ್ನೂ ಬೇರೆ ಬೇರೆ ಏನೋ ತುಂಬ ಇದೆ ಅಂತೆ, ಐ ಡೋಂಟ್ ನೋ ಏನಂತ. ಸೊ ಇವಾಗ ನಾವು ನೋಡ್ತಿರೋ ಗಾಡಿ ನೋಡೋಣ ಬನ್ನಿ ಗೈಸ್. ಇದೇ ಗಾಡಿ ನಾವು ನೋಡ್ತಾ ಇರೋದು, ಬಟ್ ನಾಟ್ ದಿಸ್ ಕಲರ್. ಓಕೆ, ವೈಟ್ ಕಲರ್ ನಾವು ನೋಡೋಣ ಅಂದ್ಕೊಟ್ಟಿರೋದು. ಮಸ್ತ್ ಐತೆ. ಹೆಂಗೈತಾ? ಸಕ್ಕದಾಯ್ತು. ಇದು ನೋಡಿ ಬ್ರೋ, ಹ್ಯಾಂಡ್ ಬ್ರೇಕು ಮ್ಯಾನ್ಯುವಲಿ. ಈ ಆಲ್ಟೋದಲ್ಲಿ ಎತ್ತಿತ್ತವಲ್ಲ ಹಂಗೆ ಮ್ಯಾನ್ಯುವಲಿ ಈ ಥರ ಇಲ್ವಾ? ಅದರಲ್ಲಿ ಆಟೋಮೆಟಿಕ್ ಬಟನ್ ಹಿಂಗೆ ಅನ್ಬೇಕು, ಹಿಂಗೆ ಅದು ಎ ಅಂತ ಬರ್ದಿರ್ತೈತಲ್ಲ, ಪಿ 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 ಸಾರಿ ಗೈಸ್. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇದು ನೋಡಿ, ಆ ಗಾಡೀಲಿ ಟಾಪ್ ಆ್ಯಂಡಲ್ಲಿ ತೋರಿಸಿದ್ರಲ್ಲ, ಇವೆಲ್ಲ ಬರಲ್ಲ ಅಷ್ಟೇ. ಇದರಲ್ಲಿ ಇವು ಬರುತ್ತೆ ಬಟನ್, ಮ್ಯಾನ್ಯುವಲಿ ನಾವು ಟಚ್ ಮಾಡ್ಕೊತ ಕೂತ್ಕೋಬೇಕು ಅಷ್ಟೇ. ಏನು 360 ಡಿಗ್ರಿ ಕ್ಯಾಮ್ರಾ ಬರಲ್ಲ. ಹ್ಯಾಂಡ್ ಬ್ರೇಕು ಮ್ಯಾನ್ಯುವಲಿ ಎತ್ಬೇಕು ಅಷ್ಟೇ, ಅದರಲ್ಲಿ ಆಟೋಮೆಟಿಕ್ ಇದೆ. ಸೊ ಆಲ್ಮೋಸ್ಟ್ ಸೇಮೇ. ಇಲ್ಲಿ ನೋಡಿ, ಇದರಲ್ಲಿ ಹಿಂಗೆ ಎತ್ಕೊಂತ ಕೂತ್ಕೋಬೇಕು, ಟಕ 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 ಟಕ, ಅವಾಗ ಸೀಟ್ ಮೇಲೆ ಬರುತ್ತೆ. ಅದರಲ್ಲಿ ಇಲ್ಲ, ಹಂಗೆ ಅದರಲ್ಲಿ ಹಿಂಗೆ ಜಸ್ಟ್ ಮುಟ್ಟಿದ್ರೆ ಸಾಕು, ಮೇಲೆ ಬಂದುಬಿಡುತ್ತೆ. ಸೊ ಕ್ರೇಜಿ ಗೈಸ್. ನಾವು ಅಮ್ಮಂಗೆ ಕರ್ಕೊಂಬಂದಿದ್ರೆ ಚೆನ್ನಾಗಿರ್ತಿತ್ತು ಮಾರ್ಯ. ಸೊ ಬ್ಯಾಕ್ ಸೈಡ್ ಒಂದು ನೋಡ್ಬಿಡ್ತೀನಿ ನಾನು. ಕಂಫರ್ಟಬಲ್ ಹೆಂಗಿದೆ ಕಾರ್ ತೊಗೊತಿದ್ದೀವಿ ಅಂದಮೇಲೆ ನೋಡ್ಬೇಕು ತಾನೇ ಕೂತ್ಕೊಂಡು ಕ್ಲೀನಾಗಿ. ಆಹಾ ಹಾ, ಈ ಸನ್ ರೂಫ್ ಓಪನ್ ಆಗಿದ್ರೆ ತೋರಿಸ್ತಿದ್ದೆ ನಿಮ್ಗೆ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ. ಗಾಡಿ ನೋಡು, ಓಪನ್ ಆಗ್ತಿಲ್ಲ. ಅಲ್ಲ, ಏನೋ ಒಂಥರ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಜಾಸ್ತಿ ಜೋರ ಮಾತಾಡೋಂಗೂ ಇಲ್ಲ, ಏನೂ ಇಲ್ಲ. ಓಕೆ, ನೋಡೋಣ. ಟೆಸ್ಟ್ ಡ್ರೈವ್ ಒಂದು ಕೇಳಿದ್ದೀನಿ, ಕೊಟ್ಟರೆ ಇಸ್ಕೊಂಡು ಒಂದು ಟೆಸ್ಟ್ ಡ್ರೈವ್ ನೋಡ್ಬಿಡೋಣಂತೆ. ಈ ಶೋರೂಮಲ್ಲಿ ನಾವು ಕ್ರೆಟಾ ನೋಡ್ತಾ ಇದ್ವಲ್ಲ, ಇಲ್ಲೊಂದು ವರ್ಣ ನೋಡಿದೆ. ಅವ್ನು ಅಜ್ಜಿ ಇಲ್ಲಿ ನೋಡಿ ಎಷ್ಟುದ್ದೈತೆ ಕ್ರೆಟಾ. ಬಂದೆ ತಡಿ. ಕ್ರೆಟಾ ಇಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಎಷ್ಟೇ ಬರೋದು. ಇನ್ನೂ ಇದು ಎಷ್ಟು ಜಾಗ ಅಷ್ಟಕ್ಕೊಂದು ಜಾಸ್ತಿ ತಿಂತೈತೆ. ಹೆವಿ ಇಲ್ಲಿ ನಿಂತೈತೆ ಮಗಂದಿದ್ದು. ಏನೋ ನನಗೆ ಈ ಗಾಡಿ ಮಸ್ತಾಗಿತ್ತು. ಏನೋ ಈ ಗಾಡಿ ಮಸ್ತಾಗೈತೆ. ನಾವು ಬಂದಿರೋದು ಕ್ರೆಟಾ ತಗೊಳ್ಳೋದು ಕಡೆ, ಇದನ್ನು ನೋಡೋಕ್ಕಲ್ಲ. ಬಾಯ್ಲಿ ಇಂಟೀರಿಯರ್ ನೋಡು, ಮಸ್ತ್. ಬಾಯ್ಲಿ ಇನ್ನೊಂದು ಸ್ಪೋರ್ಟಿ ಲುಕ್. ನಮಗೆ ಏನಂದರೆ ಗೊತ್ತಾ, 3 ಜನ ಕುತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಲುಕ್ಕು ನೋಡು, ಒಂದು ಒಳ್ಳೆ ಸ್ಪೋರ್ಟ್ಸ್ ಕಾರ್ ಥರ ಐತೆ. ನನಗೆ ಯಾವ್ದಿದ್ದು ಗಾಡಿ ಬ್ರೋ? ಯಾವ್ದಿದ್ದು ಗಾಡಿ? 820. ನನ್ನ ತಮ್ಮನೇ ಪಲ್ಟಿ ಹೊಡೆದ್ಬಿಟ್ನಲ್ಲ ಗುರು. ಇಲ್ಲ, ಇದು ತೊಡ ಮಸ್ತಾಯ್ತು, ಚೆನ್ನಾಯ್ತು. ನಂದು ನಡೆಯಲ್ಲ, ನಿಂದು ನಡೆಯಲ್ಲ. ಇವನು ಅಮ್ಮಂಗೆ ಕೇಳ್ಬೇಕು ಅಷ್ಟೇ. ನಮಗೆ ಕ್ರೆಟಾ ಇಷ್ಟ ಗುರು, ಯಾಕಂದರೆ ಅದು ಎಕ್ಸ್ ವಿ ಸೆಗ್ಮೆಂಟಲ್ಲಿ, ಕಾಂಪ್ಯಾಕ್ಟ್ ಎಕ್ಸ್ ವಿ ಸೆಗ್ಮೆಂಟ್ ಬರುತ್ತಲ್ಲ, ಹೈಟು ವೆಯ್ಟು ಗೊತ್ತೈತೆ ಅವನ ಅಜ್ಜಿ. ಬಟ್ ಇವನಿಗೆ ಸ್ಪೀಡ್ ಬೇಕು. ಇದೇ ಬೇಕು ನನಗೆ. ಹಾಂ, ಇದೇ ಬೇಕು, ಏನಾದರೂ ಮಾಡು. ಇದೇನು ಬಟ್ಟೆನಾ? ಇದೇ ಬೇಕಂತ ತಗೊಂಡೋಗಿ ಇಟ್ಕೊಂಬಿಡಕ್ಕೆ ಮನೆಗೆ. 15-20 ಲಕ್ಷ ಕಾರು ತಗೋಣ. ಅದನ್ನೇ ತೊಗೊತಿದ್ದೀವಿ ಅಂದಮೇಲೆ ಇದನ್ನು ತೊಗೊಳಕ್ಕಾಗಲ್ವಾ? ತೊಗೊಳೋಣ. ಓಕೆ ಬಾಯ್ಸ್, ಮನೆಗೆ ಹೋಗ್ಬಿಟ್ಟು ನಾವು ಅಮ್ಮಂಗೆ ಫೋಟೋ ತೋರಿಸ್ತೀನಿ. ಯಾವ್ದು ಹೇಳ್ತಾರೋ ಅದು ಜೈ ಏನಾನ. ಓಕೆನಾ? ದುಡ್ಡಿದ್ದಾಗ ಮನುಷ್ಯಂಗೆ ಭಾಳ ಆಪ್ಷನ್ಸ್ ಬಂದುಬಿಡುತ್ತಂತೆ, ದುಡ್ಡಿಲ್ದಾಗ ಒಂದೇ, ದುಡ್ಡಿದ್ದಾಗ ಜಾಸ್ತಿ. ಏನು ಹೌದಲ್ಲ? ದುಡ್ಡಿದ್ದಾಗ ಎಲ್ಲ ತಗೊಬೇಕು, ಅದು ಬೇಕು ಇದು ಬೇಕು ಅನ್ಸುತ್ತೆ. ತಗೊಂಬಿಡ್ಬೇಕು. ತಗೊಂಬಿಡ್ಬೇಕು, ಇದನ್ನೇ ತಗೊಬೇಕು. ಗೈಸ್, ಅರ್ಧ ಗಂಟೆ ಕಾಯಿಸಿದ ಮೇಲೆ ಇವಾಗ ಗಾಡಿ ಟೆಸ್ಟ್ ಡ್ರೈವ್ಗೆ ಬಂದಿದೆ. ಸೊ ನಾವು ತಗೊಂತಿರೋ ಅಂಥ ಗಾಡಿದಲ್ಲ, ಇದು ಟಾಪ್ ಆ್ಯಂಡ್ ಬಂದಿರೋದು. ಸೊ ತೋರಿಸ್ತೀನಿ ನಿಮಗೆ ಗಾಡಿ ಹೆಂಗಿದೆ ಏನು ಎತ್ತ ಅಂತ. ಸೊ ಇಲ್ಲಿದೆ ನೋಡಿ, ಇದೇ ಗಾಡಿ ಟೆಸ್ಟ್ ಡ್ರೈವ್ ಬಂದಿರೋ ಗಾಡಿ, ಟಾಪ್ ಆ್ಯಂಡ್ ಗಾಡಿ. ಓಪನ್ ಆಯಿತು ಗುರು. ಓಕೆ, ಲೆಟ್ಸ್ ಗೋ. ಸರ್ ಸನ್ ರೂಫ್ ಓಪನ್ ಮಾಡಿ ಗೈಸ್. ಸನ್ ರೂಫ್ ನೋಡಿ, ಪ್ಯಾನರಾಮಿಕ್ ಸನ್ ರೂಫ್ ಎಷ್ಟು ದೊಡ್ಡದೈತೆ ಗೊತ್ತಾ ಮಗಂದು. ಓಪನ್ ಆಯ್ತು ನೋಡಿ ಫುಲ್. ಮುಂದೆ ನೋಡೋದು ನೀನು ಓಪನ್ ಮಾಡಿ. ಅದು ಓಪನ್ ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಆಗಲ್ಲ? ಆಗುತ್ತೆ ಸರ್, ಜೋರ ಪ್ರೆಸ್ ಹಾಂ, ಜೋರ ಪ್ರೆಸ್ ಮಾಡೋಗಿತ್ತಲ್ಲ, ಕರೆಕ್ಟ್. ಅಲ್ಲ ಬ್ರೋ, ಈ ಗಾಡಿ ಎಲ್ಲ ರೆಪ್ರಿದು ತಗೊಂಬಿಟ್ರೆ ನಮ್ಮ ಪಾಪು, ನಮ್ಮ ಅಕ್ಕ, ಉದಯ್ ಎಷ್ಟು ಅರ್ಚಾಡ್ತಾರೆ ಅದ್ರ ನಾನ್ನೂರಗೆ ಅಂತ ಕಿರ್ಚಾಡ್ಬಿಡ್ತಾರೆ. ಚೆನ್ನಾಗಿ ಗೊತ್ತಾ, ನನಗೂ ನಂಗೆ ತುಂಬ ಇಷ್ಟ. ನಮ್ಮ ಅಮ್ಮಂಗೂ ತಗೊಂಡ್ರೆ ಪಕ್ಕ ಇಲ್ಲಿ ನಿಲ್ಸ್ಬಿಡ್ತೀನಿ. ನಿತ್ಕೊಳ್ಳಮ್ಮ ಹೊರಗಡೆ ನೋಡೋದು ದೇಶ ಹೆಂಗೈತೆ ಅಂತ. ನನ್ನ ನಮ್ಮ ಟೆಸ್ಟ್ ಡ್ರೈವ್ ನೋಡಲಿ ಸ್ಟ್ರೈಟ್. ಅವನೇ ಅಲ್ವಾ ಯೂಶಲಿ ಪಕ್ಕ. ನಾವು ಗಾಡಿ ತಗೊಂಡ್ರೆ ಹೊಡೆಯಲ್ಲ, ನನ್ನ ತಮ್ಮನೇ ಹೊಡೆಯೋದು ಜಾಸ್ತಿ. ಅವನೇ ಹೊಡಿಲಿ. ಗೈಸ್, ನಾನು ಕೊಡ್ಬೋದಲ್ಲ ಸರ್? ಕೊಡ್ಬೋದಲ್ವಾ? ಲೈಸೆನ್ಸ್ ಐತ್ ಬಾರೋ, ತಲೆ ಕಿಡ್ಸ್ಕೊಂತೀಯ ಏಮ್ರ? ಲೈಸೆನ್ಸ್ ಐತಿಲ್ಲ ಅಂದ್ರೆ ಎದುರ್ತಿದ್ದೆ ನಾನೇ. ಗೈಸ್, ನಾನು ಹೊಡಿತೀನಿ ಗಾಡಿ ಇವತ್ತು. ಅಷ್ಟು
ಈ ಗಾಡಿ ನಾನು ಅಷ್ಟಿಷ್ಟು ಹಾಕಿಲ್ಲ, ಭಾರಿ ಹೊಡೆದಾಕ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದ್ಸತಿ ಹೊಡೆಯೋಣ, ಏನಾಗೋದೈತೆ. ಬ್ಯಾಕ್ ಸೈಡು ಒಳ್ಳೆ ಕಂಫರ್ಟ್ ಇದೆ ಮಾತ್ರ. ನೋಡಿ, ನಾನು ಒಂದು 6 ಅಡಿ ಇದ್ದೀನಿ, 6 ಫೀಟ್ ಇದ್ದೀನಿ. 6 ಒಳ್ಳೆ ಕಂಫರ್ಟ್ ಆಗಿದೆ ಮಾತ್ರ ಬ್ಯಾಕ್ ಸೈಡಲ್ಲಿ. ನಾನು ಲಾಸ್ಟ್ ಟೈಮ್ ಏನು ಹೊಡೆದಲ್ಲ, ಅದು ನಾರ್ಮಲ್ iOS ಯಾವ್ದು ಬ್ರೋ ಅದು ನಾವು ನೋಡಿದ್ದೀಗ್ಲ, SOS ಬ್ರಾ. SOS ನಾನು ಕಂಟಿನ್ಯೂ ಒಂದು 2 months ತುಂಬ ಹೊಡೆದಾಕ್ಬಿಟ್ಟಿದ್ದೀನಿ. ಬಟ್ ಇದು ಟಾಪ್ ಎಂಡು, ಇದ್ರ ಫೀಲಿಂಗೇ ಬೇರೆ ಇದು ಮಗಂದು. ಯಾರು ಮಗಂದು? ಹಾಂ ಗಾಡಿ ಮಗಂದು ಚೆನ್ನಾಗಿದೆಯಾ? ಗಾಡಿ ಚೆನ್ನಾಗಿದೆ, ರೋಡ್ ಇದಕ್ಕಿಂತ ಸಖತ್ತಾಗೈತೆ. ಗೈಸಲ್ಲಿ ರೋಡ್ ನೋಡಿ ಹೆಂಗೈತೆ, ಆಫ್ ರೋಡು. ಗೈಸ್ ಬೇಗ ಕಮೆಂಟ್ ಹಾಕಿ, ಈ ಗಾಡಿ ಇರಲ್ಲ ಬೇರೆ ಗಾಡಿ ಇನ್ನೂ ನೋಡೋಣವಾ, ನಿಮ್ಮ ಒಪಿನಿಯನು. ಜೈ ಅನ್ಸ್ಬಿಡೋಣಂತೆ, ಟೈಮ್ ಇಲ್ಲ, ಗಾಡಿ ಬೇಕು ಬೇಗ ನಮಗೆ.